ಸಿಎಂ ಡಿಕೆಗೆ ಬಿಡದಿಯಲ್ಲೇ ಚರ್ಚೆ ಅಂತ ಎಚ್ಡಿಕೆ ಆಹ್ವಾನ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಡಿಕೆ ವಿರುದ್ಧ ಮಾಗಡಿ ಬಾಲಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಹೊಡೆದಾಟ ಆಗಬೇಕು ಅನ್ನೋದು ಕುಮಾರಸ್ವಾಮಿ ಉದ್ದೇಶ. ಎರಡು ಪಕ್ಷದವರು ಸಭೆ ಸೇರಿ ಹೊಡೆದಾಡ್ಕೊಳ್ಬೇಕು. ಆಗ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದ್ರೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಬೇಕು. ಸಿಎಂ ಡಿಕೆ ಮುಖಕ್ಕೆ ಮಸಿ ಬಳಿಯೋ ಹುನ್ನಾರ ಇದು. ಹೀಗಂತ ಎಚ್ಡಿಕೆ ವಿರುದ್ಧ ಶಾಸಕ ಮಾಗಡಿ ಬಾಲಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಹ್ವಾನ ಪಂತಾಹ್ವಾನ ಡಿಕೆ ಎಚ್ಡಿಕೆ ಮಧ್ಯೆ ಜೋರಾಗಿ ನಡೀತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೈರ್ಮಂಗ್ಲಕ್ಕೆ ನಾಳೆ ಬರ್ತಾರೆ ಸರ್ ಸಿಎಂ. ಸರ್ ಇಲ್ಲಿ ಏನಾಗ್ತದೆ ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಅಲ್ಲಿ ಎರಡು ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗಲ್ ಗೋಲಿಬಾರು ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮುಖಕ್ಕೆ ಮುಸಿ ಬೆಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬೀದಿಲಿ ಕೂತ್ಕೊಂಡು ನಾನು ಈಗಾಗಲೇ ಗಲಾಟೆ ಆಗೈತೆ ಅಲ್ಲಿ ಇದ್ರಲ್ಲಿ ಬೈರ್ಮಂಗಲದಲ್ಲಿ ಇವತ್ತು ಕೂಡ ಗಲಾಟೆ ಮಾಡ್ಕೊಂಡವ್ರೆ. ಈಗ ನಾವು ಒಂದು ಬರೋದು, ಅವರೊಂದು 50, ನಮ್ಮಿಂದ ಒಂದು 50,000 ಜನ ಬರೋದು, ಅವ್ರು ಬರೋದು, ಅವರಿಂದ ಒಂದು 50,000 ಜನ ಬರೋದು, ಯಾವನೋ ಕಲ್ಲು ತಗೊಂಡು ಯಾರಿಗೋ ಹೊಡೆಯೋದು, ಏನೋ ಹೆಚ್ಚು ಕಡಿಮೆ ಆಗೋದು, ಗೋಲಿಬಾರ್ ಆದರೆ ತೊಂದರೆ ಕೆಟ್ಟ ಸಾರಾಗುತ್ತದೆ. ಇದನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕುಮಾರಣ್ಣ ಅವ್ರು ಮಾಡ್ತಾವ್ರೆ. ದಯಮಾಡಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಭಾಳಷ್ಟು ಕೆಲಸಗಳಿದ್ದಾವೆ, ನಮ್ಮ ಜ್ವಲಂತ ಸಮಸ್ಯೆಗಳಿದ್ದಾವೆ, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವನ್ನೆಲ್ಲ ಬಗೆಹರಿಸಲಿ. ಅದು ಬಿಟ್ಬಿಟ್ಟು ಕೇಂದ್ರದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಂದು ಬೆಳಿಗ್ಗೆ ಎದ್ದೆ ಬಿಡದಿನಲ್ಲಿ ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಯ್ತದೆ? ನೀವು ಬರ್ದೇ ಇದ್ರೆ ನಿಮ್ಮ ಅಧಿಕಾರಿಗಳನ್ನಾದ್ರೂ ಕಳಿಸಿ. ಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ಮತ್ತೊಂದು ಆಹ್ವಾನ ಕೊಟ್ಟಿದ್ದಾರೆ. ಬೈರಮಂಗಲದಲ್ಲಿ ನಾಳೆ ಸಂಜೆ 4 ಗಂಟೆವರೆಗೂ ನಾನು ಕಾಯ್ತೀನಿ. ಸಿಎಂ ಬರ್ದೇ ಇದ್ರು ಅಧಿಕಾರಿಗಳನ್ನಾದ್ರೂ ಕಳಿಸ್ಲಿ. ಮಾತೆತ್ತಿದ್ರೆ ನನಗೆ ಏನ್ ಹರದೆ ಅಂತಾರೆ. ಇವರೆಲ್ಲ ಇಷ್ಟು ವರ್ಷ ಹರಿದಿದ್ದೇನು ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಗುಂಡಿ ಮುಚ್ಚೋರಿಲ್ಲ, ಟಾರ್ ಹಾಕ್ತಿಲ್ಲ. ಇವ್ರ ಸರ್ಕಾರದಿಂದ ಬೆಂಗಳೂರಿನ ಜನ ಬೇಸತ್ತಿದ್ದಾರೆ. ಜನಗಳ ಮುಂದೆ ಚರ್ಚೆಗೆ ಬನ್ನಿ ಅಂದ್ರೆ ಬೀದಿಲಿ ಅಂತಾರೆ. ಈಗಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ನಗರ ಏನಾಗಿದೆ ಇವತ್ತು? ಬೆಂಗಳೂರು ನಗರ ಇವತ್ತಿನ ಪರಿಸ್ಥಿತಿ ಯಾರ್ಯಾರ ಕಾಲದಲ್ಲಿ ಯಾತಕ್ಕೆ ಈ ಥರ ಆಯಿತು ಅನ್ನೋದು ಒಂದು ದಿವಸ ಯೋಚನೆ ಮಾಡಿದ್ರ? ಮಾತೆತ್ತಿರೋದು ಏನೋ ಅರ್ಧೆ ಅಂತಾರೆ. ನನಗೆ ಇವರೆಲ್ಲ ಅರ್ದಿದ್ದೇನು ಹಿಂದೆ ಅಲ್ಲೊಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ, ಟಾರ್ ಹಾಕೋ ಯೋಗ್ಯತೆ ಇಲ್ಲ. ಇಲ್ಲಿ ಹೊಸದಾಗಿ ಮತ್ತಿನ್ನೊಂದು ಟೌನ್ಶಿಪ್ ಮಾಡಿ ಇಲ್ಲೇನು ಮಾಡ್ತೀರಿ? ಅದಕ್ಕೊಂದು 20,000 ಕೋಟಿ ಸಾಲ ತಗೊಂಬಂದಿದ್ದೀರಿ. ಈಗ ಏನು ಸಾಧನೆ ಮಾಡಬೇಕು? ಪಾಪ ನಿಮಗೆ ಬರೋಕ್ಕಾಗದೇ ಇದ್ರೂ ಹೋಗಲಿ, ನಿಮ್ಮ ಅಧಿಕಾರಿಗಳವರಲ್ಲ ಕಳಿಸಿ ಹೇಳಿದಿಗೆ ಜನಗಳ ಮುಂದೆ ಬನ್ನಿ ಅಂತ ಕರೆದ್ರೆ ಜನಗಳು ಬೀದಿಯವರು, ಅವರು ಬೀದಿಲಿ ಬಿದ್ದಿರ ಜನಗಳು, ರೈತರು. ನಾನು ರೈತರ ಸಮ್ಮುಖದಲ್ಲಿ ನಡೀಲಿ ಅಂತ ಹೇಳಿರೋದು. 3 ಗಂಟೆವರೆಗೂ ಕಾಯ್ತೀನಿ, ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನೂ ಕುಡಿದ್ಬಿಟ್ಟು ಬರ್ತೀನಿ. ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು ಅದೇನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿರಲ್ಲ, ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ.